ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೈಕ್ ನೋಡ್ಕೊಂತ ಇದ್ದೀನಿ ಆಸ್ ಯೂಶುವಲ್. ಸೊ ಇವತ್ತು ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಕಾರಲ್ಲಿ ಹೊರಡ್ತಾ ಇದ್ದೀವಿ. ಎಲ್ಲಿ ಹೊರಡ್ತಾ ಇದ್ದೀವಿ? ನಮ್ಮ ಹನಿ ಮೇಡಮ್ದು ಹಾಲಿಡೇಸ್ ಮುಗೀತು, ಡ್ರಾಪ್ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸುಮಾರು 6:30ಗೇನೋ ಮನೆ ಬಿಟ್ವಿ. ಆಲ್ಮೋಸ್ಟ್ ಈಗ 7:30 ಏನೋ ಆಗಿದೆ. ನೆಲಮಂಗ್ಲ ದಾಟಿದೀವಿ. ಎಲ್ಲಿದ್ದೀವಿ ನಾವು? ನೆಲಮಂಗ್ಲ. ನೆಲಮಂಗ್ಲ ಟೋಲ್ ಬಂತು. ಸೊ ಬೆಳಿಗ್ಗೆನೆ ಎದ್ದಿ ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದು. ಹೊಟ್ಟೆ ತುಂಬಾ ಹಸಿತಾ ಇದೆ. ಲಾಸ್ಟ್ ಟೈಮ್ ಹನಿನ ನೋಡ್ಲಿಕ್ಕೆ ಅಂತ ಹೋದಾಗ ನಾವು MTR ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಸೊ ಇವಾಗ್ಲೂ ಅಲ್ಲೇ ತಿನ್ನೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಹಂಗಾಗಿ ಹೊಟ್ಟೆ ಹಸಿತಾ ಇದ್ರು ಇನ್ನೊಂದು 40 ಮಿನಿಟ್ಸ್ ಆಗುತ್ತಂತೆ. ಸೊ ಅಲ್ಲೇ ಹೋಗೋಣ ಅಂತ ಪ್ಲಾನು. ನಮ್ಮ ಹನಿ ನೋಡ್ತಿರ್ಬೋದು, ಕಾಣಿಸ್ತಿದ್ಯೇನೋ ಮೇಡಮ್. ಫುಲ್ಲು ಕಾರ್ ಫುಲ್ಲು ಲಗೇಜ್ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಇನ್ನ ನಾವ್ ಈ ಕಾರ್ ತಗೊಂಡಾಗಿಂದ ಮೇ ಬಿ ಕಾರ್ ಡೆಲಿವರಿ ಕೊಟ್ಟ ಮೇಲೆ ಎಲ್ಲೂ ಹೋಗೇ ಇಲ್ಲ ಅಲ್ವಾ? ಇದು ನನ್ ಬರ್ಡೇಗೇನೋ ನೆಕ್ಸ್ಟ್ ಡೇ ಅಲ್ವಾ, ಕಾರ್ ಡೆಲಿವರಿ ಕೊಟ್ಟು ನೆಕ್ಸ್ಟ್ ಡೇ ನನ್ ಬರ್ಡೇಗ್ ಲಂಚ್ಗೆ ಅಂತ ಹೇಳಿ ಹೋಗಿದ್ವಿ. ಸೊ ಇವತ್ತೇ ಹೋಗ್ತಾ ಇರೋದು. ಸುಮ್ನೆ ತಗೊಂಡ್ವೇನೋ ಕಾರ್ ಅನ್ನೋ ತರ ಆಗೋಗ್ಬಿಟ್ಟಿದೆ. ತಗೊಂಡ್ ಆ ಶೋರೂಮ್ ಅಲ್ಲೇ ನಿಲ್ಸಿದ್ರು ಆಗ್ತಿತ್ತು, ಸುಮ್ನೆ ತಗೊಂಡ್ ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದಂಗ ಆಯ್ತು. ಹಂಗಂದ್ಬಿಟ್ಟು ಕಾರ್ ಇದೆ ಅನ್ಬಿಟ್ಟು ಎಲ್ಲಂದ್ರಲ್ಲಿ ಸುತ್ತಕ್ಕೂ ಆಗಲ್ಲ ಬಿಡಿ. ಓಕೆ, ಇನ್ನ ಹನಿದ್ ಆಲ್ಮೋಸ್ಟ್ 2 ಮಂತ್ಸ್ ಹೆಂಗ್ ಕಳೀತು ಹಾಲಿಡೇಸ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ಬೇಗ ಆಗೋಯ್ತು. ಒಂಥರ ಫೀಲಿಂಗ್ ನನ್ಗೆ, ಮಗಳನ್ನ ಬಿಟ್ಟಿರ್ಬೇಕಲ್ವಾ ಅಂತ ಹೇಳಿ. ಬಟ್ ಅವಳ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಆಸ್ ಎ ಪೇರೆಂಟ್ಸ್ ನಾವು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಇನ್ನ 6 ಮಂತ್ಸ್ ಈ 3rd ಸೆಮ್ ಮುಗಿದ್ರೆ ಆಮೇಲೆ ಮತ್ತೆ ಹಾಲಿಡೇಸ್ ಅಂತ ಹೇಳಿ ಬರ್ತಾಳೆ. ಅದಾದ್ಮೇಲೆ ಇಂಟರ್ನ್ಶಿಪ್ ಇರತ್ತೆ. ಸೊ ಅದನ್ನ ನಾನು ಬೆಂಗಳೂರಲ್ಲೇ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ಪ್ಲಾನೇ ಮಾಡ್ಬೇಡ ಅಂತ ಅಂದ್ಬಿಟ್ಟು ನೋಡೋಣ ಅವಳು ಯಾವ ತರ ಇದ್ ಮಾಡ್ತಾಳೆ ಅಂದ್ಬಿಟ್ಟು. ಸೊ ಇನ್ನ ಪಾವನಿನ ಕರ್ಕೊಂಡಿಲ್ಲ, ಬಿಕಾಸ್ ಪಾವನಿಗೆ ಟೆಸ್ಟ್ ಇದೆ, ಮಂತ್ಲಿ ಟೆಸ್ಟ್ ಏನೋ ಇದೆ. ಹಂಗಾಗಿ ಅವಳು ಇಲ್ಲಮ್ಮ ನಾನ್ ಬರೋದಿಲ್ಲ, ನನ್ಗೆ ಕಾಲೇಜ್ಗೆ ಹೋಗ್ಲೇಬೇಕು ಅಂತ ಹೇಳೋದು. ಸರಿ ಅನ್ಬಿಟ್ಟು ಅವಳು ಅಣ್ಣನ್ ಮನೆ, ಅಮ್ಮ ಅಣ್ಣನ್ ಮನೆ 2 ಮನೆನೂ ಒಂದೇನೆ. ಸೊ ಅಲ್ಲಿ ಹೋಗಿದ್ದಾಳೆ. ಅಂದ್ರೆ ಬೆಳಿಗ್ಗೆನೆ ಅವಳುನು ಹೋದ್ಲು. ನಾವು ರೆಡಿ ಎಲ್ಲ ಆಗಿ ನಾವ್ ಹಿಂಗ್ ಬಂದ್ವಿ, ಅವಳು ಹಂಗ ಹೋದ್ಲು. ಅಲ್ಲಿಂದಾನೆ ಕಾಲೇಜ್ಗೆ ಹೋಗ್ತಾಳೆ. ಸೊ ಅವಳದು ಏನು ಪ್ರಾಬ್ಲಮ್ ಇಲ್ಲ ನನ್ಗೆ. ಇನ್ನ ನಿನ್ನೆ ಎಲ್ಲ ನಿಜವಾಗ್ಲೂ ನಮ್ಗೆ ಪ್ಯಾಕಿಂಗ್ ಇದೆಲ್ಲ ಶೂಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಕೆಲ್ಸ ಇತ್ತು ಬಿಡಿ ನಿನ್ನೆ ಮಾತ್ರ. ಆರ್ನಿ ಕಲೆಕ್ಷನ್ಸ್ ಬೇಕಾದ್ರೆ ಈಗ ನಾನು 2 ಡೇಸ್ ಇರೋದಿಲ್ಲ. ಸೊ ಆರ್ನಿ ಕಲೆಕ್ಷನ್ ಪಾಪ ಯಾರ್ಯಾರು ಬುಕ್ ಮಾಡ್ಕೊಂಡಿರ್ತಾರೆ ಅವ್ರದೆಲ್ಲ ನಾವು ಕೊಡ್ಲೇಬೇಕಾಗಿತ್ತು. ಸೊ ಆಲ್ಮೋಸ್ಟ್ ಅದು ಪ್ಯಾಕಿಂಗ್ ಇತ್ತು, ಇವಳ್ದು ಪ್ಯಾಕಿಂಗ್ ಇತ್ತು. ಹಂಗೂನು ಆರ್ನಿ ಕಲೆಕ್ಷನ್ಸ್ ಇನ್ನು ಸುಮಾರು 20 ಪ್ಯಾಕಿಂಗ್ ನಾನ್ ಮಾಡ್ಲೇ ಇಲ್ಲ, ಹಂಗೆ ಪೆಂಡಿಂಗ್ ಉಳ್ದೋಯ್ತು. ಅಂದ್ರೆ ನಿನ್ನೆ ಕೊರಿಯರ್ ಅವರು ಬಂದ್ ತಗೊಂಡೋದ್ಮೇಲೆ ಅದಾದ್ಮೇಲೆ ಮತ್ತೆ ಆರ್ಡರ್ ಆಯ್ತಲ್ವಾ, ಅದೆಲ್ಲ ಇನ್ನು ನಾನು ಪ್ಯಾಕಿಂಗ್ ಏನು ಆಗ್ಲಿಲ್ಲ. ಕೆಲವ್ರಿಗೆ ಹಂಗೆ ಮೆಸೇಜ್ ಹಾಕಿದೀನಿ, ಈ ತರ 2 ಡೇಸ್ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಸೊ ನೋಡೋಣ ಹಿಂಗಿದೆ. ಇನ್ನ ಅಲ್ಲಿ ಹೋಗಿ ಅನಿನ ಡ್ರಾಪ್ ಮಾಡಿ ಸ್ವಲ್ಪ ಅವಳಿಗೆ ಏನೇನ್ ಬೇಕು ಎಲ್ಲ ನೋಡ್ಕೊಂಡು ಸಣ್ಣ ಪುಟ್ಟ ಶಾಪಿಂಗ್ ಇದೆ ಅವಳದು. ಅಂದ್ರೆ ಇಲ್ಲಿಂದಾನೇ ತಗೊಂಡ್ ಹೋಗೋಣ ಅಂತಂದ್ರೆ ಲಗೇಜ್ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳಿ ಅನ್ಕೊಂಡು ಅಲ್ಲೇ ಸ್ವಲ್ಪ ಕೊಡ್ಸೋಣ ಅಂತ ಅನ್ಕೊಂಡಿದೀವಿ. ಆದ್ರೂ ನೋಡ್ಬೋದು ಫುಲ್ಲು ಡಿಕ್ಕಿ ಎಲ್ಲ ತುಂಬೋಗಿದೆ. ಇವನ್ ಅವಳು ಈ ಕಡೆ ಸೀಟ್, ನಮ್ ಪಾವನಿ ಸೀಟು ಎಲ್ಲ ತುಂಬೋಗ್ಬಿಟ್ಟಿದೆ. 6 ತಿಂಗಳಿಗಲ್ವಾ, ಅದ್ರಲ್ಲೂ ಹೆಣ್ಮಕ್ಳು ಅಂತಂದ್ರೆ ಸ್ವಲ್ಪ ಇದ್ದೇ ಇರತ್ತೆ. ಹಂಗಾಗಿ ಸೊ ನೆಕ್ಸ್ಟ್ ಹಂಗೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ನಮ್ ಜರ್ನಿ ಯಾವ ತರ ಇರತ್ತೆ ಏನು ಅನ್ನೋದು ನಾನು ಅದೇ ತರ ಕಂಟಿನ್ಯೂ ಮಾಡ್ತೀನಿ.
ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ನನ್ಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ಆಗ್ಲೇ ಹೇಳ್ದಂಗೆ. ಅಂದ್ರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ನಾವು ಬೇಗ ಎದ್ಬಿಟ್ಟಿದೀವಿ ಅಂತಂದ್ರೆ ಹೊಟ್ಟೆ ಹಸಿವು ಅನ್ನೋದು ಜಾಸ್ತಿನೇ ಆಗುತ್ತೆ. ಹಾಗೆ ನಿನ್ನೆ ಈವ್ನಿಂಗ್ ಏನಾಯ್ತು ಅಂದ್ರೆ ನಾನು ಒಂದು 5:30 ಊಟ ಮಾಡಿದ್ದೆ. ನನ್ಗೆ ಅಷ್ಟೊತ್ತಲ್ಲಿ ಊಟ ಮಾಡಿದ್ರೆ ರಾತ್ರಿ ಊಟ ಮಾಡಕ್ ಆಗೋದೇ ಇಲ್ಲ. ಎಷ್ಟೋ ಟ್ರೈ ಮಾಡಿದ್ರುನು ತಿನ್ನಕ್ ಆಗೋದೇ ಇಲ್ಲ. ಹಂಗಾಗೋ ಏನೋ ಗೊತ್ತಿಲ್ಲ, ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸರಿ, ಫೈನಲಿ ನಾವೇನ್ ಅನ್ಕೊಂಡಿದ್ವಿ MTR ಅಲ್ಲಿಗೆ ಬಂದ್ವಿ. ನಾನು ಬಟನ್ ಇಡ್ಲಿ ತಗೊಂಡಿದ್ದೆ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಇದು ಬಟನ್ ಇಡ್ಲಿ. ಇನ್ನ ನಮ್ಮನೆಯವರು ಮತ್ತೆ ಹನಿ ದೋಸೆ ಹಾಗೇನೆ ಪೂರಿ ಸಮಥಿಂಗ್ ಎಲ್ಲ ಒಂದೊಂದು ಪ್ಲೇಟ್ ತಗೊಂಡು ಶೇರ್ ಮಾಡ್ಕೊಂಡು ತಿಂದ್ವಿ. ಇನ್ನ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಗೇನ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಯ್ತು. ಮಳೆ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ಜೊತೆಗೆ ಮಳೆನೂ. ಬಟ್ ಆ ವೆದರ್ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಾನೆ ಹೇಳ್ಬೋದು. ಅಂದ್ರೆ ಗ್ರೀನ್ರಿ ಆಗಿರ್ಬೋದು, ಮತ್ತೆ ಹನಿ ಬೀಳ್ತಾ ಇದ್ದಿದ್ದು ಎಲ್ಲಾನು ನೋಡೋಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಮನೆಯಲ್ಲಿ ಯಾವಾಗ್ಲೂ ಮನೆ ಕೆಲಸ, ಈಗ ನಮ್ಮ ಆರ್ನಿ ಕಲೆಕ್ಷನ್ಸ್ದು ಬಿಸ್ನೆಸ್, ಇವೆಲ್ಲದ್ರ ಮಧ್ಯೆ ತುಂಬಾ ನನ್ಗೂ ಈ ತರ ಒಂದು ರಿಲ್ಯಾಕ್ಸ್ ಆಗಿರುವಂತ ಒಂದು ಲಾಂಗ್ ಡ್ರೈವ್ ಬೇಕಿತ್ತು. ಸೊ ಅದಂತೂ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ನಾನು ಯಾವಾಗೂ ಅನ್ಕೋತಾ ಇರ್ತೀನಿ, ನಮ್ಗೆ ಎಷ್ಟೇ ಕೆಲಸ ಆಗ್ಲಿರ್ಲಿ ಏನೇ ಇರ್ಲಿ ಸಂಹೌ ಸ್ವಲ್ಪ ಆದ್ರೂ ಬ್ರೇಕ್ ತಗೊಂಡು ಈ ತರ ಎಲ್ಲಾದ್ರೂ ಹೋದ್ರೇನೆ ಮೈಂಡು ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಾಗೇನೆ ಈ ತರ ಒಂದು ನೇಚರ್ನ ನೋಡಿದೀವಿ ಅಂದ್ರೆ ನಮ್ಗೆ ಎಷ್ಟೇ ಗೊಂದಲ ಇರ್ಲಿ, ಎಷ್ಟೇ ಏನೇ ಇರ್ಲಿ ಮನ್ಸಲ್ಲಿ ಎಲ್ಲ ಏನೋ ಒಂದು ರಿಲೀಫ್ ಅನ್ನೋದು ಇರತ್ತೆ. ಮತ್ತೆ ಕಣ್ಣಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಅದೇ ತರ ಇತ್ತು ವೆದರು ನಾವು ಹೋಗ್ಬೇಕಾದ್ರೆ. ಇನ್ನ ಆಲ್ಮೋಸ್ಟ್ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆಯ್ತು, ಅಂದ್ರೆ ಒಂದು 4-5 ಗಂಟೆ ಏನೋ ಆಯ್ತು. ಹಂಗೇನೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ಲಗೇಜ್ ಎಲ್ಲ ಹನಿ ಎಲ್ಲಿ ಇರ್ತಾಳೋ ಅಲ್ಲೆಲ್ಲ ಡಂಪ್ ಮಾಡಿ ಡಿಮಾರ್ಟ್ಗೆ ಹೋದ್ವಿ. ಸ್ವಲ್ಪ ಅವಳಿಗೆ ಐಟಮ್ಸ್ ಎಲ್ಲ ಬೇಕಿತ್ತು. ಅದೇ ಹೇಳದ್ನಲ್ಲ ಆಗ್ಲೇ, ನಾವು ಕಾರಲ್ಲಿ ಲಗೇಜ್ ಜಾಸ್ತಿ ಆಗ್ಬಿಡತ್ತೆ ಅಂದ್ಬಿಟ್ಟು ನಾನು ಏನೇನ್ ಶಾಪಿಂಗ್ ಇದೆ ಎಲ್ಲಾನು ಅಲ್ಲೇ ಮಾಡ್ಕೊಳಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಕೆಲವೊಂದು ಅಂದ್ರೆ ಇಲ್ಲಿ ನಮ್ಗೆ ಬ್ಯಾಂಗ್ಳೂರಲ್ಲಿ ಸಿಗುವಂಥದ್ದು ಕೆಲವೊಂದು ಏನೇನಿತ್ತು ಅದನ್ನ ಮಾತ್ರ ನಾನು ಕೊಡಿಸಿದ್ದೆ. ಸೊ ಅಲ್ಲಿ ಸ್ವಲ್ಪ ಏನೇನ್ ಬೇಕು ಐಟಮ್ಸ್ ಅನ್ನೆಲ್ಲ ತಗೊಂಡ್ಲು. ಸೀರಿಯಸ್ಲಿ 2 ತಿಂಗಳು ಯಾವ ತರ ಕಳೀತು ನನ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದ್ ಹೆಂಗೆ ನಾನು ಟೈಮ್ ಪಾಸ್ ಆಗೋಯ್ತು ಅಂದ್ರೆ ಒಂಥರ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲೇ ನನ್ಗೆ 2 ತಿಂಗಳು ಆಗೋಯ್ತು. ಬಟ್ ಇನ್ನು 6 ತಿಂಗಳಿದೆ ನೋಡಿ, ಅದನ್ನ ಕಳಿಯೋದು ತುಂಬಾ ಕಷ್ಟ ಆಗತ್ತೆ ನನ್ಗೆ. ಏನೂ ಮಾಡಕ್ಕಾಗಲ್ಲ, ಕಳಿಬೇಕಾಗತ್ತೆ. ಇನ್ನ ಹಾಗೇನೆ ನಾನು ಈ ವಿಡಿಯೋದಲ್ಲಿ ಹಾಕೊಂಡಿರೋ ಅಂತ ಡ್ರೆಸ್ ಬಂದು ನಮ್ಮ ಆರ್ನಿ ಕಲೆಕ್ಷನ್ ಅಲ್ಲೇ ತಗೊಂಡಿದ್ದು. ಮುಂಚೆ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಬರ್ತಾ ಇದ್ದಿದೆ ಮೈಂಡ್ಗೆ, ಡ್ರೆಸ್ ಹೋಗ್ಬೇಕು, ಡ್ರೆಸ್ ತಗೊಂಡ್ಬರ್ಬೇಕು ಅಂತ ಅನ್ಬಿಟ್ಟು. ಅಂದ್ರೆ ನಾವೀಗ ಎಲ್ಲಾದ್ರೂ ಹೋದಾಗ ಆಸ್ ಯೂಶುವಲ್ ಹೊಸ ಡ್ರೆಸ್ ಹಾಕ್ತಿವಿ ಅಲ್ವ. ಬಟ್ ಇವಾಗ ನನ್ಗೊಂದು ನಿಜವಾಗ್ಲೂ ಅಡ್ವಾಂಟೇಜು, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ಗೆ ಟೆನ್ಷನ್ನೇ ಇರಲ್ಲ, ಆರಾಮಾಗಿ ಒಂದ್ ಸೆಟ್ ಎತ್ಕೊಂಡು ಹಾಕೊಂಡ್ಬಿಡ್ಬೋದು. ಸೊ ಅದಕ್ಕೆ ನಮ್ಮ ಮನೆಯವರು ರೇಗಿಸ್ತಾ ಇರ್ತಾರೆ, ಮುಂಚೆಗಿಂತ ಇವಾಗ ನಿಮ್ಮ ಅಮ್ಮನ್ಗೆ ಇನ್ನೂ ಈಸಿ ಆಗೋಯ್ತು, ಅವಾಗಾದ್ರೂ ಅಂಗಡಿಗೆ ಹೋಗ್ಬೇಕು ತಗೊಂಡ್ಬರ್ಬೇಕು ಅಂತ ಇರೋದ್ರಲ್ಲೇ ಏನೋ ಒಂದು ಮ್ಯಾನೇಜ್ ಮಾಡೋಳು, ಇವಾಗ ಇನ್ಮೇಲೆ ಏನಿಲ್ಲ ಅಮ್ಮ ಎಲ್ಲೋದ್ರೂ ಟಕ್ ಟಕ್ ಅಂತ ಹಾಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅವರು ಟೀಸ್ ಮಾಡ್ತಾ ಇದ್ರು. ಬಟ್ ತುಂಬಾನೇ ಚೆನ್ನಾಗಿದೆ ಇದು ಡ್ರೆಸ್ಸು. ಇವಾಗ ಹನಿ ಬಂದು MSc ಸೆಕೆಂಡ್ ಇಯರ್ ಅಲ್ವಾ, ಸೊ ಹಂಗಾಗಿ ಅವಳಿಗೆ ಹಾಸ್ಟೆಲ್ ನಮ್ಗೆ ಸಿಗ್ಲಿಲ್ಲ. ಅವರು ವೆಕೇಟ್ ಮಾಡಕ್ಕೆ ಹೇಳಿದ್ರು. ಅಂದ್ರೆ ಫಸ್ಟ್ ಬಿಗಿನಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ರು, ಫಸ್ಟ್ ಇಯರ್ ಅಲ್ಲಿ ಮಾತ್ರನೇ ಹಾಸ್ಟೆಲ್ ಕೊಡ್ತೀವಿ, ಆಮೇಲೆ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊಬೇಕು. ಅಂದ್ರೆ ಈಗ ಹೊಸದಾಗಿ ಮತ್ತೆ MSc ಫಸ್ಟ್ ಇಯರ್ಗೆ ಜಾಯ್ನ್ ಆಗ್ತಾರಲ್ವಾ, ಅವ್ರಿಗೆ ಬೇಕಾಗತ್ತೆ. ಸೊ ಇವ್ರು ಆಲ್ರೆಡಿ 1 ವರ್ಷ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಗೊತ್ತಿರತ್ತೆ ಎಲ್ಲಾನು, ಸೀನಿಯರ್ಸ್ ಆಗಿರ್ತಾರೆ, ಇವರು ಮ್ಯಾನೇಜ್ ಮಾಡ್ಕೊಬಹುದು ಅಂತ ಅನ್ಬಿಟ್ಟು ಅವರು ಕಾಲೇಜ್ ರೂಲ್ಸ್ ಆ ರೀತಿ ಹೇಳಿದ್ರು ಅವರು. ಬಟ್ ಒಂದ್ ವೇಳೆ ನಮ್ಗೆ ಹಾಸ್ಟೆಲ್ ರೂಮ್ ಏನಾದ್ರೂ ಅವಶ್ಯಕತೆ ಇದೆ ಅಂತ ಅಂದ್ರೆ ನಾವು ಮೇಲ್ ಹಾಕ್ತಿವಿ. ಅಂದ್ರೆ ಎಲ್ಲಾರು ಹಾಗೆ ಕೆಲವು ಉಳಿಯುತ್ತಲ್ವಾ ರೂಮ್ಸ್, ಆತರ ಏನಾದ್ರೂ ಉಳಿದ್ರೆ ನಾವು ಮೇಲ್ ಕಳಿಸ್ತೀವಿ, ಅವಾಗ ಬೇಕಾದ್ರೆ ನೀವು ಹಾಸ್ಟೆಲ್ ರೂಮ್ ಅನ್ನ ತಗೋಬಹುದು ಅಂತ ಹೇಳಿದ್ರು. ಬಟ್ ಅದು ಮತ್ತೆ ನಮಗ್ ಸಿಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಅವಳಿಗೆ ಬೇರೆ ಕಡೆನೆ ವ್ಯವಸ್ಥೆ ಮಾಡಿದ್ವಿ.
ಅವಳೊಬ್ಳೆ ಅಂತೂ ಇರಕ್ಕೆ ಇಲ್ಲ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ ಪ್ಲಾನು. ಲಾಸ್ಟ್ ಟೈಮ್ ನಾವು ಹನಿಗೆ ಸರ್ಪ್ರೈಸ್ ಅಂತ ಹೇಳಿ ಕೊಡಕ್ ಹೋದ್ವಲ್ಲ, ಆ ಟೈಮಲ್ಲಿ ನಾವು ಎಲ್ಲ ಇದ್ದು ನೋಡ್ಕೊಂಡು ಅವಳಿಗೆ ಸೇಫ್ಟಿ ಪರ್ಪಸ್ಗೆಲ್ಲ ಸೆಟ್ ಆಗೋ ಥರ ಅವಾಗಲೇ ನಾವೆಲ್ಲ ಮಾಡಿ ಬಂದ್ಬಿಟ್ಟಿದ್ವಿ ಅರೇಂಜು ಅವಳಿಗೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ನಾನು ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದು. ಬಟ್ ನಾನು ಅದನ್ನೆಲ್ಲ ನಿಜವಾಗ್ಲೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಐ ಥಿಂಕ್ ಈ ವಿಡಿಯೋ ನೋಡೋರು ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಕೆಲವೊಂದೆಲ್ಲ ನಾವು ಅಷ್ಟು ಈಸಿಯಾಗಿ ವಿಡಿಯೋಸಲ್ಲಿ ತೋರ್ಸೋಕ್ಕಾಗಲ್ಲ. ಬಿಕಾಸ್ ಆ್ಯಸ್ ಎ ಮದರ್ ನಂದು ನನ್ನ ಮಗಳ ಕಡೆ ಒಂದು ಕನ್ಸರ್ನ್ ಅನ್ನೋದು ಇರತ್ತೆ. ಹಂಗಾಗಿನೇ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಒಂದು ರೀಸನ್ ಇಲ್ಲ. ಸರಿ, ಅವಳಿಗೆ ಏನೇನು ಬೇಕೋ ಎಲ್ಲ ಅರೇಂಜ್ ಮಾಡಿಕೊಟ್ಬಿಟ್ಟು ನೈಟ್ ನಾವು ಅಲ್ಲೇ ಉಳ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಅಗೇನ್ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಸೊ ಅದನ್ನು ಎಲ್ಲ ಮಾಡಿಕೊಟ್ವಿ, ಏನೇನು ಬೇಕೋ ಎಲ್ಲಾನು. ಬಟ್ ನನಗೆ ಇನ್ನೂ ಒಂದಿನ ಇರಬೇಕು ಅಂತ ಇತ್ತು. ಈವನ್ ನಮ್ಮ ಅನಿಗೂ ಇತ್ತು ಇರಲಿ ಅಂದ್ಬಿಟ್ಟು. ಆದರೆ ಇಲ್ಲಿ ನಮ್ಮ ಮನೆಯವ್ರಿಗೆ ಬ್ಯಾಕ್ ಟು ಬ್ಯಾಕ್ ಫೋನ್ ಕಾಲ್ಸ್ ಬರ್ತಾನೆ ಇತ್ತು ನಾನ್ ಸ್ಟಾಪ್ ಆಗಿ. ಅವ್ರಿಗೆ ತುಂಬ ಕೆಲಸಗಳಿತ್ತು, ಹಾಗಾಗಿ ಅವರು ಇಲ್ಲಮ್ಮ ಆಗಲ್ಲ ಅಂತ ಹೇಳಿದ್ರು. ಹಾಗೆ ಇನ್ನು ಆಫೀಸು ಮತ್ತು ಅವರು ಲೀವ್ ಇರಲಿಲ್ಲ. ಅವರು ಬಾಸ್ ಸಹ ಕಾಲ್ ಮಾಡಿಬಿಟ್ಟಿದ್ರು, ಬರಬೇಕು ನಾಳೆ, ಈ ಥರ ಏನೋ ಒಂದು ಮೀಟಿಂಗ್ ಇದೆ, ಅಟೆಂಡ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಅದು ಕಾಲ್ ಬೇರೆ ಬಂತು. ಸೊ ಹಾಗಾಗಿ ನಾವು ಆಪ್ಷನ್ ಇರಲಿಲ್ಲ, ರಿಟರ್ನ್ ಆದ್ವಿ. ಬಟ್ ನಿಜವಾಗ್ಲೂ ಅವಳು ರಿಟರ್ನ್ ಆಗೋ ಟೈಮಲ್ಲಿ ನನಗೆ ಎಷ್ಟು ಅಂದ್ರೆ ಅದು ಆ ನೋವನ್ನ ನಾವು ಹೇಳ್ಕೊಳಕ್ಕಾಗಲ್ಲ. ಮತ್ತೆ ನನಗೆ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸೋದು, ನನ್ನ ಒಂದು ಎಮೋಷನ್ ಸೈಡ್ನ ನಾನು ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ನನ್ನ ವಿಡಿಯೋಸ್ ನೀವು ಯಾರಾದರೂ ನೋಡಿದ್ರು ನಿಮ್ಗೆ ಏನಾದರೂ ಒಂದು ಮೋಟಿವೇಟ್ ಆಗಬೇಕು, ಪಾಸಿಟಿವ್ನೆಸ್ ಅನ್ನೋದನ್ನ ನಾನು ಸ್ಪ್ರೆಡ್ ಮಾಡಬೇಕು. ಹಾಗಾಗಿ ಅಷ್ಟೇನೆ. ನಮ್ಮನೆಯವರು ನನಗೆ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ರು, ಅವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬಟ್ ಅಂದರೆ ನಮ್ಮನೆಯವ್ರು ಏನಂದರೆ ನನ್ಗೆ ಯಾವಾಗಲೂ ಅದು ಒಂದನ್ನ ಹೇಳ್ತಾರೆ, ಅವಳ ಮುಂದೆ ಬ್ರೇಕ್ ಡೌನ್ ಆಗಬೇಡ, ಅಳಬೇಡ, ನಿನ್ನ ಒಂದು ಪೇನ್ ಅವಳ ಮುಂದೆ ತೋರಿಸ್ಕೋಬೇಡ, ಮಗಳನ್ನ ಆದಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಟ್ರೈ ಮಾಡು. ಅವಳು ಅಲ್ಲಿ ಒಬ್ಳೇ ಇರ್ತಾಳೆ, ಹೆಂಗಿರತ್ತೆ ಅವಳಿಗೆ, ಅವೆಲ್ಲನೂ ನಾವು ಯೋಚನೆ ಮಾಡಬೇಕು. ಸೊ ನೀನು ಸ್ಟ್ರಾಂಗ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಅವಳಿಗೂ ಧೈರ್ಯ ಬರುತ್ತೆ ಅಂತ ಹೇಳಿ, ಹಂಗಾಗಿನೇ ನಾವು ಸ್ವಲ್ಪ ಹನಿ ಮುಂದೆ ನಾನು ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡೆ. ಬಟ್ ಆದರೂ ನನಗೆ ಕಾರಲ್ಲಿ ಬರುವಾಗ ನನ್ನ ಕೈಲಿ ಆಗಲಿಲ್ಲ. ಅದೇ ಹೇಳದ್ನಲ್ಲ, ನನ್ನ ಎಮೋಷನ್ಸ್ ನನಗೆ ಶೂಟ್ ಮಾಡ್ಕೊಳಕ್ ಇಷ್ಟ ಆಗಲಿಲ್ಲ ಅಷ್ಟೇನೆ. ಸೊ ಅದನ್ನ ಹಾಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬಟ್ ಹೋಗ್ಬೇಕಾದ್ರೆ ಇದ್ದಿದ್ದಂಥ ಒಂದು ನನಗೆ ಖುಷಿ ಬರಬೇಕಾದ್ರೆ ಖಂಡಿತ ಇರಲಿಲ್ಲ. ಆದರೂ ಹನಿ ಹೇಳಿದಾಳೆ, ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ಬರ್ತೀನಿ, ಟ್ರೈ ಮಾಡ್ತೀನಿ 90% ಅಂತ ಅಂದ್ಬಿಟ್ಟು ಹೇಳಿದಾಳೆ. ಸೊ ಇನ್ನು ಹಬ್ಬಕ್ಕೆ ಬರ್ತಾಳೆ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಇದಿದೆ ನನಗೆ, ನೋಡ್ತೀನಿ ಮತ್ತೆ ನನ್ನ ಮಗಳನ್ನ ಅಂತ ಹೇಳಿ. ನಿಜವಾಗ್ಲೂ ನನಗೆ ಯಾವಾಗ ಈ 6 ತಿಂಗಳು ಮುಗ್ದು ಹೋಗ್ಬಿಡತ್ತೆ, ಯಾವಾಗ ನನ್ನ ಮಗಳು ನನ್ನ ಕಣ್ಮುಂದೆ ಬಂದ್ಬಿಡ್ತಾಳೋ ಅನ್ನೋ ಥರ. ಇದು ನನಗೆ ಅಲ್ಲ, ಪ್ರತಿ ಒಂದು ತಾಯಿ, ಅದು ಫಾರಿನ್ನೇ ಆಗಿರ್ಬೋದು ಇಲ್ಲ ಇಲ್ಲೇ ಆಗಿರ್ಬೋದು, ಎಲ್ಲಾದರೂ ಆಗಲಿ, ಮಕ್ಕಳನ್ನ ಬಿಟ್ಟಿರೋದು ಆ ಕಷ್ಟ ಏನು ಅನ್ನೋದು ಆ ತಂದೆ ತಾಯಿಗೆ ಮಾತ್ರ ಗೊತ್ತಿರತ್ತೆ ಅಲ್ವಾ. ಇನ್ನು ಈ ವ್ಲಾಗ್ ಬಂದು ಭೀಮನ ಅಮಾವಾಸ್ಯೆ ಇತ್ತಲ್ವಾ, ಅವತ್ತು ಶೂಟ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ದೇವ್ರಿಗೆ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಯೂಶ್ವಲಿ ಭೀಮನ ಅಮಾವಾಸ್ಯೆ ಏನು ಅಂತಂದರೆ ಅವಾಗ ಗಂಡನಿಗೆ ಪಾದ ಪೂಜೆ ಮಾಡ್ತಾರೆ, ಸುಮಾರು ಜನ ಮಾಡ್ತಾರೆ ಅದು. ಸೊ ನನಗೂ ಎಲ್ಲೋ ಒಂದು ಕಡೆ ಆಸೆ ಇತ್ತು, ನಾನು ಮಾಡಬೇಕು ಅವನ್ನೆಲ್ಲಾನು ಅಂತ ಹೇಳಿ. ಆದರೆ ನನಗೆ ಇನ್ನು 1-2 ತಿಂಗಳು ಹೋದರೆ 23 ವರ್ಷ ಆಗತ್ತೆ ಮದುವೆ ಆಗಿ. ಬಟ್ ನಮ್ಮ ಮನೆಯವರಂತೂ ಯಾವತ್ತೂ ನನ್ನ ಕೈಯಲ್ಲಿ ಮಾಡಿಸ್ಕೊಂಡಿದ್ದಲ್ಲ. ಬಟ್ 1 ವರ್ಷ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಬ್ಯಾಕ್ ಅನ್ಕೋತೀನಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ಅದು ಮಕ್ಕಳು ಅವರ ಪಪ್ಪನಿಗೆ ಇದು ಮಾಡಿದ್ರು, ಒಂದೇ ಒಂದ್ಸತಿ ಮಾಡಿಸ್ಕೊಂಬಿಡಿ ಪಪ್ಪ, ಅಮ್ಮ ಅಷ್ಟೊಂದು ಕೇಳ್ಕೊತಿದಾರಲ್ವ, ಅವ್ರಿಗೋಸ್ಕರ ಮಾಡಿಸ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಆವಾಗಲೂ ಅಷ್ಟೇನೆ ನಾನು ತಟ್ಟೆ ಇಟ್ಬಿಟ್ಟು ಕಾಲು ತೊಳೆಯೋಕ್ಕೆ ಅಂತ ಹೋದ್ರೆ, ನೀನು ನನ್ನ ಕಾಲೆಲ್ಲ ತೊಳಿಬೇಡ, ನಾನು ಹೋಗಿ ತೊಳ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಲೈಕ್ ಆ ಥರ ಅವರು. ಅಂದರೆ ಅವ್ರದ್ದು ಒಂದು ಥೇರಿ ಏನಂತಂದರೆ ನಾವಿಬ್ಬರು ಈಕ್ವಲ್ಲು, ನಾನು ಹೆಚ್ಚು ನೀನು ಕಡಿಮೆ, ಆ ಥರ ಎಲ್ಲ ಏನೂ ಇಲ್ಲ. ಇವಾಗ ನನ್ನ ಆಯುಷು ಚೆನ್ನಾಗಿರಬೇಕು ಅಂತ ನೀನು ಪೂಜೆ ಮಾಡಂಗಿದ್ರೆ ನಿನ್ನ ಆಯುಷು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಕೋರ್ಕೋತೀನಿ ಅಲ್ವಾ. ಸೊ ಹಾಗಾದರೆ ನಾನು ನಿನ್ನ ಪಾದ ಪೂಜೆ ಮಾಡ್ತೀನಿ, ಲೈಕ್ ಈ ಥರ ಲಾಜಿಕ್ಸ್ ಎಲ್ಲ ಅವರು ನನಗೆ ಹೇಳ್ತಾ ಇರ್ತಾರೆ. ಏನಾದರೂ ಹೇಳಿದ್ರೆ ಅದನ್ನೇ ಹೇಳ್ತಾರೆ, ನೀನು ನನಗೇನು ಮಾಡ್ತೀಯೋ ನಾನು ನಿನ್ಗೆ ಅದನ್ನೇ ಮಾಡಬೇಕು ಅಲ್ವಾ, ಅದು ನ್ಯಾಯ ಅಂತ ಅಂದ್ಬಿಟ್ಟು ಅವ್ರು ಹೇಳೋದು.
ಸೊ ನಾನು ಅವ್ರಿಗೆ ಕಾಲ್ಗಾದ್ರೂ ಬಿದ್ದು ಆಶೀರ್ವಾದ ಆದರೂ ಕೊಡ್ರಿ, ನಮಸ್ಕಾರ ಮಾಡ್ಕೋತೀನಿ ಅಂತ ಅಂದರೆ ನಾನು ಮಾಡ್ಕೋತೀನಿ ಬಿಡು ನಿನಗೆ ಬಿದ್ದು ಅಂತ ಹೇಳ್ತಾರೆ. ಆಮೇಲೆ ಅದು ಹೇಳಿದೆ, ನೀವು ಗಂಡ ಅಂದ್ಬಿಟ್ಟು ನಾನೇನು ಕಾಲಕ್ಕೆ ಬೀಳೋದಿಲ್ಲ, ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರಲ್ವಾ, ಸೊ ದೊಡ್ಡವರು ಚಿಕ್ಕವ್ರಿಗೆ ಆಶೀರ್ವಾದ ಮಾಡಬೇಕಲ್ವಾ, ಆ ಲೆಕ್ಕದಲ್ಲಾದ್ರೂ ನನಗೆ ಇದು ಮಾಡಿ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಸೊ ಹಾಗಾಗಿ ಅದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ತುಂಬ ಅವ್ರಿಗೆ ನಾನು ಪ್ಲೀಸ್ ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಫೈನಲ್ ಆಗಿ ಅವರು ಒಪ್ಕೋತಾರೆ. ಸುಮಾರು ನೀವು ನಂಬ್ತಿರೋ ಬಿಡ್ತಿರೋ ಒಂದು 100 ಟೈಮ್ಸ್ ನಾನು ಅವ್ರನ್ನ ಪ್ಲೀಸ್ ಅಂತ ಕೇಳಿದ್ದೀನಿ. ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡೋದಿದೆ ನೋಡಿ, ನಿಜವಾಗ್ಲೂ ತುಂಬ ಕಷ್ಟ. ನಾನು ಯಾವಾಗೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಒಂದು ಬೆಟ್ಟನಾದರೂ ನಾವು ಹೊಡೆದು ಉರುಳಿಸ್ಬಿಡ್ಬೋದು, ಆದರೆ ನಿಮ್ಮನ್ನ ಕನ್ವಿನ್ಸ್ ಮಾಡೋದಿದೆ ನೋಡಿ, ಅದು ನಿಜವಾಗ್ಲೂ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಕೆಲವೊಂದು ವಿಚಾರದಲ್ಲಿ ಅವ್ರಿಗೆ ಏನೇ ಮಾಡಿದ್ರು ಕನ್ವಿನ್ಸ್ ಆಗೋದೇ ಇಲ್ಲ. ಬೇಡ ಅಂದರೆ ಬೇಡ ಅಷ್ಟೇ, ಜಾಸ್ತಿ ಆರ್ಗ್ಯೂ ಮಾಡಬೇಡ, ಜಾಸ್ತಿ ಅದ್ರ ಬಗ್ಗೆ ಮಾತಾಡಬೇಡ, ಇಲ್ಲ ನೀನು ನನಗೆ ಮಾಡ್ತೀಯ ನಾನು ನಿನ್ಗೆ ಮಾಡ್ತೀನಿ, ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅಂತ ಹಂಗೆ ವಾದಿಸ್ಬಿಡ್ತಾರೆ ನನ್ನ ಹತ್ರ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾರೋ ಒಬ್ಬರು ಸೋಲ್ಲೇಬೇಕಲ್ವಾ, ಸೊ ನಾನೇ ಸೋಲ್ತೀನಿ. ಬಿಕಾಸ್ ನನಗೆ ತುಂಬ ಒಳ್ಳೆ ಲೈಫ್ನ ಕೊಟ್ಟಿದ್ದಾರೆ. ಸೊ ಅಂಥ ಲೈಫ್ನ ಕೊಟ್ಟಾಗ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ನಾನು ಕಾಂಪ್ರಮೈಸ್ ಆಗಬೇಕಾಗತ್ತೆ, ಆಗಿಬಿಡ್ತೀನಿ ಅಷ್ಟೇ. ಇನ್ನು ಅದಾದಮೇಲೆ ನಾವು ಜ್ಯುವೆಲ್ರಿ ತೊಗೋಬೇಕಿತ್ತು ಹಬ್ಬಕ್ಕೆ. ನಾನು ಗೋಲ್ಡ್ ತೊಗೋತೀನಿ ಅಂತ ಹೇಳದ್ನಲ್ವ, ಹಾಗಾಗಿ ಆವತ್ತು ಸಂಜೆ ಕರ್ಕೊಂಡು ಹೋದ್ರು, ತೊಗೊಂಡು ಬರೋಣ ಅಂದ್ಬಿಟ್ಟು. ಮತ್ತು ಕೆಲವರು ಹೇಳ್ತಾರೆ ಅಮಾವಾಸ್ಯೆ ದಿನ ಜ್ಯುವೆಲ್ರಿ ತೊಗೋಬಾರ್ದು ಅಂತ ಅಂದ್ಬಿಟ್ಟು, ನಾನು ಅದನ್ನೇ ಅಂದ್ಕೊಂಡಿದ್ದೆ. ನಾನು ಬಿಫೋರ್ ಹನಿ ಇದ್ದಾಗಲೇ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆಮೇಲೆ ನಮ್ಮನೆಯವರೇ ಹೇಳಿದ್ರು, ಇಲ್ಲ ಅಮಾವಾಸ್ಯೆ ಅಂದರೆ ಅವತ್ತು ಭೀಮ್ನ ಅಮಾವಾಸ್ಯೆ ದಿನ ಏನೋ ಟೈಮ್ ತುಂಬ ಚೆನ್ನಾಗಿದೆ ಅಂತೆ, ಯಾರೋ ಹೇಳಿದ್ರು ನನಗೆ, ಸೊ ಅವತ್ತೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನನಗೆ ಮೇನ್ ಬೇಕಾಗಿದ್ದು ಜ್ಯುವೆಲ್ರಿ, ಅದು ಯಾವತ್ತು ತೊಗೊಂಡ್ರೆ ಏನು ಅನ್ನೋದು ನಾನು ಯೋಚನೆ ಮಾಡ್ತೀನಿ ಅಷ್ಟೇ. ಸರಿ ಆಯಿತು ಹಂಗೆ ಮಾಡೋಣ, ಬಿಕಾಸ್ ಅದು ಭೀಮ್ನ ಅಮಾವಾಸ್ಯೆನೂ ಬೇರೆ ಇತ್ತಲ್ವ, ಅವರು ಗಿಫ್ಟ್ ಕೊಡಿಸ್ದಂಗೂ ಆಗತ್ತೆ, ಎಲ್ಲನೂ ಆಗತ್ತೆ ಅಂತ ಅಂದ್ಬಿಟ್ಟು ಓವರ್ ಆಲ್ ನಾನು ಒಪ್ಕೊಂಡೆ. ಫಸ್ಟು ನಾನು ಏನು ಯೋಚನೆ ಮಾಡಿದೆ ಅಂದರೆ ಹನಿಗೆ ಚೈನ್ ತೊಗೊಂಡ್ಬಿಡೋಣ ಈ ಸತಿ ಅಂತ ಪ್ಲ್ಯಾನ್ ಮಾಡಿದೆ. ಅಂದರೆ ಚೈನ್ ಇದೆ ಅವಳಿಗೆ, ಬಟ್ ಅವಳಿಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಅಂದರೆ ಅದು ನಮ್ಮ ಅತ್ತೆ ಕೊಡಿಸಿದ್ರು, ಅವಳು ಹಾಫ್ ಸ್ಯಾರಿ ಫಂಕ್ಷನ್ ಮಾಡಿದ್ವಲ್ಲ ಆ ಟೈಮಲ್ಲಿ ನಮ್ಮ ಅತ್ತೆ ಅದನ್ನು ಗಿಫ್ಟಾಗಿ ಕೊಟ್ಟಿದ್ರು. ಬಟ್ ಅದು ಸ್ವಲ್ಪ ಉದ್ದ ಇದೆ ಆ ಚೈನು, ಅವಳಿಗೆ ಅದನ್ನು ಹಾಕೋಕ್ಕೂ ಬಿಡ್ತಾ ಇಲ್ಲ. ಅವಳು ಅಜ್ಜಿ ನೆನಪಿಗೆ ಇರಲಿ ಅಮ್ಮ ಅದನ್ನು ಹಾಕ್ಬೇಡಿ ಅಂತಾಳೆ. ಹೋಗ್ಲಿ ಕತ್ತಲ್ಲಿ ಹಾಕ್ಕೊಳಮ್ಮ ಅಂದರೂ ಹಾಕ್ಕೊಳಲ್ಲ, ಅದು ಉದ್ದ ಇದೆ, ನನಗೆ ಕರೆಕ್ಟಾಗಿ ಇವಾಗಿನ ಮಕ್ಳು ಇರುತ್ತಲ್ವ ಅವ್ರಿಗೆ ಕರೆಕ್ಟಾಗಿ ಶಾರ್ಟ್ ಚೈನ್ ಬೇಕು ಅನ್ನೋದು. ಸರಿ ಅದನ್ನು ಕೊಡ್ಸೋಣ ಅಂದ್ಬಿಟ್ಟು ನೋಡಿದ್ರೆ ಅಪ್ಪ ಒಪ್ಪಿದ್ದು ಮಗಳು ಒಪ್ತಾ ಇಲ್ಲ, ಮಗಳು ಒಪ್ಪಿದ್ದು ಅಪ್ಪ ಒಪ್ತಾ ಇಲ್ಲ. ಅಂದರೆ ಅವಳಿಗೇನೋ ಇವಾಗ ಡಿಸೈನ್ ಸಣ್ಣದಾಗಿ ಬೇಕು ಅಂತ ಅಂದ್ಬಿಟ್ಟು, ಬಟ್ ನಮ್ಮ ಮನೆಯವರು ಡೈಲಿ ವೇರ್ಗೆ ಹಾಕೋತಾಳೆ, ಗಟ್ಟಿಯಾಗಿ ಇರೋದನ್ನು ತಗೋ ಅಂತ ಅಂದ್ಬಿಟ್ಟು ಇವರು. ಸರಿ ವಿಡಿಯೋ ಕಾಲ್ ಎಲ್ಲ ಮಾಡಿ ಟ್ರೈ ಮಾಡಿದೆ, ಕನ್ವಿನ್ಸ್ ಆಗಲಿಲ್ಲ, ಅವಳು ಆಗಲಿಲ್ಲ ಇವರು ಆಗಲಿಲ್ಲ. ಸರಿ ನೀನು ಅಲ್ಲಿಂದ ಬಂದ ಮೇಲೇ ಕೊಡಿಸ್ತೀನಿ ಬಿಡಮ್ಮ, ಇವಾಗ ಸುಮ್ಮನೆ ನನಗೆ ಆಗಲ್ಲ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಏನು ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಇಯರಿಂಗ್ಸನ್ನೇ ನೋಡಿದೆ. ನನಗೆ ಇಯರಿಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಬೇರೆ ಜ್ಯುವೆಲ್ರಿಗಿಂತ ನನಗೆ ಇವನ್ ಕತ್ಗೂ ಅಷ್ಟೇ, ಇವಾಗ ನಾನು ಒಂದು ಚೈನ್ ಹಾಕ್ಕೊಂಡಿದ್ದೀನಲ್ವ ಮಾಂಗಲ್ಯ ಚೈನ್, ನನಗೆ ಅಷ್ಟೇ, ನನಗೆ ಇನ್ನೇನೋ ಹಾಕ್ಕೋಬೇಕಂತ ಅನ್ಸೋದೇ ಇಲ್ಲ. ಬಟ್ ಏನಂದರೆ ಫಂಕ್ಷನ್ಸಲ್ಲಿ ಹಾಕ್ಕೊಂಡು ಹೋಗ್ಬೇಕಲ್ವಾ ಅನ್ನೋ ಒಂದು ಇದಕ್ಕೆ ಹಾಕ್ಕೋತೀನಿ ಅಷ್ಟೇ. ಆದರೆ ನನಗೆ ಇಯರಿಂಗ್ಸ್ ಏನಂತ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ. ಸುಮ್ಮನೆ ಆದರೂ ಮನೇಲಿ ಹಾಕ್ಕೊಳ್ಬೇಕು ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಇಯರಿಂಗ್ಸ್ನೇ ನೋಡಿದೆ. ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರು, ಯಾವಾಗ ನೋಡಿದ್ರು ಇದೇ ಇಯರಿಂಗ್ಸ್ಗೆ ಹೋಗ್ತಾಳೆ ಅಂತ ಹೇಳಿ. ಸೊ ನಾನು ಯೂಶ್ವಲಿ ಹೋಗೋದು ಸನ್ರೈಸ್ ಮಲ್ಲೇಶ್ವರಮಲ್ಲಿ, ಸೊ ಅದೇ ಶಾಪ್ಗೆ ಹೋದೆ. ಬಟ್ ಒಳ್ಳೆ ಕಲೆಕ್ಷನ್ಸೇ ಇತ್ತು, ನನಗೆ ಇಷ್ಟವಾಗಿರೋದೇ ಸಿಕ್ತು. ಸೊ ಐ ಥಿಂಕ್ 14 ಗ್ರಾಮ್ ಇತ್ತು ಗ್ರಾಸ್ ವೆಯ್ಟ್, ಬಟ್ ಅದು ಅದೇ ಬೀಟ್ಸ್ ಎಲ್ಲ ಹೋಗ್ಬಿಟ್ಟು 12 ಗ್ರಾಮ್ ಸಮಥಿಂಗ್ ಏನೋ ಬಂತು. 1,35,000 ರೂಪಾಯಿ ಏನೋ ಆಯಿತು. ಅದೇ ಸ್ವಲ್ಪ ಡಿಸ್ಕೌಂಟು ಅದು ಇದು ಎಲ್ಲ ಮಾಡಿಕೊಂಡು ಅಷ್ಟು ಪೇ ಮಾಡಿದ್ವಿ. ಜುಮ್ಕಾ ತೊಗೊಂಡೆ ಈ ಸತಿ. ಸೊ ಹಬ್ಬದ ಟೈಮಲ್ಲಿ ಇಟ್ಟಾಗ ನಾನು ಬೇಕಾದರೆ ಹಾಗೆ ಒಂದು ವಿಡಿಯೋನ ತೊಗೋತೀನಿ, ಬಟ್ ಎಕ್ಸಾಕ್ಟಾಗಿ ನಾನು ಅದನ್ನು ತೋರಿಸಿ ವಿಡಿಯೋ ಅಂತೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ನಿಮಗೆ ಗೊತ್ತಿದೆ ನಾನು ಸಿಲ್ವರ್ ಗೋಲ್ಡ್ ಎಲ್ಲ ಅಷ್ಟಾಗಿ ವಿಡಿಯೋಸ್ ಮಾಡಲ್ಲ. ಇನ್ನು ಸಿಲ್ವರ್ ಒಂದು ಪರ್ಚೇಸ್ ಮಾಡಬೇಕು, ಅದನ್ನು ನೆಕ್ಸ್ಟ್ ವೀಕಲ್ಲಿ ಪರ್ಚೇಸ್ ಮಾಡ್ತೀನಿ, ಬಟ್ ಅದನ್ನು ಶೇರ್ ಮಾಡ್ತೀನಿ. ಸೊ ಫೈನಲಿ ಈ ರೀತಿ ಇತ್ತು ನನ್ನ ಒಂದು ಈ ವ್ಲಾಗು ಆ್ಯಕ್ಚುಲಿ. ಸೊ ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.